ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಅಧಿಸೂಚನೆ ಈಗಾಗಲೇ ಪ್ರಕಟವಾಗಿದೆ. ಎಲ್ಲರೂ ಅರ್ಜಿ ಸಲ್ಲಿಕೆಯನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಮುಖ ದಿನಾಂಕಗಳನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ, ಅರ್ಜಿ ಸಲ್ಲಿಕೆ ಯಾವಾಗಲೂ ಆನ್ಲೈನಲ್ಲಿ ಇದೆ. ಹಾಗೆ ದಿನಾಂಕ 23/10/2025ರಿಂದ 9/11/2025ರವರೆಗೆ ಅರ್ಜಿಯನ್ನು ನೀವು ಸಲ್ಲಿಸ್ಬೋದಾಗುತ್ತೆ. ಪರೀಕ್ಷಾ ದಿನಾಂಕವನ್ನು ನಾವು ನೋಡೋದಾದರೆ ಪತ್ರಿಕೆ 1ರ ದಿನಾಂಕ 7/12/2025 ಭಾನುವಾರ, ಸಮಯ 9:30ರಿಂದ 12 ಗಂಟೆಯವರೆಗೆ ನಡೆಯುತ್ತೆ. ಪತ್ರಿಕೆ 2ನ್ನು ನಾವು ನೋಡೋದಾದರೆ ದಿನಾಂಕ 7/12/2025ರಿಂದ ಅಂದರೆ ಭಾನುವಾರ, ಅಲ್ಲಿ ಕೂಡ 2ರಿಂದ 4:15ವರೆಗೂ ಪರೀಕ್ಷೆ ನಡೆಯುತ್ತೆ. ಇಲ್ಲಿ ಪತ್ರಿಕೆ 1ನ್ನು ನಾವು ನೋಡೋದಾದರೆ ಅಂದರೆ ಪತ್ರಿಕೆ 1ರಿಂದ 5ನೇ ತರಗತಿ ಬೋಧಿಸುವಂತಹ ಶಿಕ್ಷಕರಿಗಾಗಿ ಇಲ್ಲಿ ಕೂಡ ಪರೀಕ್ಷಾ ಅವಧಿ 2 ಗಂಟೆ 30 ನಿಮಿಷ ಇರುತ್ತೆ. ಇಲ್ಲಿ ವಿಷಯಗಳನ್ನು ನಾವು ನೋಡೋದಾದರೆ ಭಾಷೆ 1 ಕಡ್ಡಾಯ, ಭಾಷೆ 2 ಕೂಡ ಕಡ್ಡಾಯ. ಇಲ್ಲಿ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಇರುತ್ತೆ, ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ. ಇಲ್ಲಿ ಅಷ್ಟು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು 30 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡ್ಬೋದು. ಹಾಗೆ 30 ಅಂಕಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರಶ್ನೆಗಳು. ಒಟ್ಟು 150 ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ, 150 ಅಂಕಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗೆ ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ನೋಡೋದಾದರೆ ಭಾಷೆ 1ಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನು ಆಧರಿಸಿರುತ್ತೆ. ಹಾಗೆ ಭಾಷೆ 2ಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಕೂಡ ಆ ಭಾಷೆಯ ಮೂಲಭೂತ ಅಂಶಗಳು, ಸಂವಹನ ಮತ್ತು ವಿಷಯ ಗ್ರಹಿಕೆಯ ಸಾಮರ್ಥ್ಯವನ್ನು ಆಧರಿಸಿರುತ್ತೆ. ಶಿಶು ವಿಕಸನ ಮತ್ತು ಬೋಧನಾ ಕ್ರಮದ ವಿಷಯದ ಪ್ರಶ್ನೆಗಳು ಕೂಡ 6ರಿಂದ 11 ವಯೋಮಾನದ ಮಕ್ಕಳ ಮನೋವಿಜ್ಞಾನ ಹಾಗೂ ಬೋಧನಾ ಮತ್ತು ಕಲಿಕೆಯ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ವಿಭಿನ್ನ ಕಲಿಕೆ ಹಿನ್ನೆಲೆಯುಳ್ಳ ಮಕ್ಕಳ ಅವಶ್ಯಕತೆಗಳು ಹಾಗೂ ಅವರ ಕಲಿಕೆ ಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಶಿಕ್ಷಕರು ತಿಳಿದುಕೊಳ್ಳಬೇಕಾದ ಅಂಶಗಳನ್ನು ಕೂಡ ಇದು ಒಳಗೊಂಡಿರುತ್ತೆ. ಹಾಗೆ ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಆ ವಿಷಯದ ಮೂಲ ಪರಿಕಲ್ಪನೆಗಳು, ಸಮಸ್ಯೆಯನ್ನು ಬಿಡಿಸುವ ಸಾಮರ್ಥ್ಯ, ಭಾಷಾ ಬೋಧನಾಶಾಸ್ತ್ರದ ಅರ್ಥೈಸಿಕೊಳ್ಳುವಿಕೆಯನ್ನು ಒಳಗೊಂಡಿರುತ್ತೆ. ಇಲ್ಲಿ ಪತ್ರಿಕೆ 1ರಲ್ಲಿನ ಪ್ರಶ್ನೆಗಳು NCERT ಅಂದರೆ ರಾಜ್ಯ ಪಠ್ಯಕ್ರಮದ 1ರಿಂದ 8ನೇ ತರಗತಿಗೆ ಸಂಬಂಧಿಸಿದ ಪಠ್ಯವಸ್ತುವನ್ನು ಆಧರಿಸಿರೋದು. ಪ್ರಶ್ನೆಗಳ ಕಠಿಣತೆಯ ಮಟ್ಟ ಪ್ರೌಢ ಹಂತಕ್ಕೆ ಅಂದರೆ 10ನೇ ತರಗತಿಯವರೆಗೆ ಸೀಮಿತವಾಗಿರುತ್ತೆ. ಹಾಗೆ ಅಂಧ ಅಭ್ಯರ್ಥಿಗಳು ನಾವು ನೋಡೋದಾದರೆ ಗಣಿತ ಮತ್ತು ಪರಿಸರ ಅಧ್ಯಯನದ ಪ್ರಶ್ನೆ ಪತ್ರಿಕೆಗಳಿಗೆ ಬದಲಾಗಿ ಅಂದರೆ ಸಮಾಜ ಅಧ್ಯಯನದ ಆ ವಿಷಯವನ್ನು ಕೂಡ ಬರೆಯಲಿಕ್ಕೆ ಅವಕಾಶ ಇರುತ್ತೆ. ಹಾಗೆ ಪತ್ರಿಕೆ 2ನ್ನು ನಾವು ನೋಡ್ಬೋದು. 6ರಿಂದ 8ನೇ ತರಗತಿ ಬೋಧಿಸುವಂತಹ ಶಿಕ್ಷಕರಿಗಾಗಿ ಇಲ್ಲಿ ಕೂಡ ಪರೀಕ್ಷಾ ಅವಧಿ 2 ಗಂಟೆ 30 ನಿಮಿಷ ಇರುತ್ತೆ. ಇಲ್ಲಿ ಕೂಡ ವಿಷಯಗಳನ್ನ ನಾವು ನೋಡೋದಾದರೆ ಭಾಷೆ 1 ಕಡ್ಡಾಯ, ಹಾಗೆ ಭಾಷೆ 2 ಕೂಡ ಕಡ್ಡಾಯ ಆಗಿರುತ್ತೆ. ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ, ಹಾಗೆ ಗಣಿತ ಮತ್ತು ವಿಜ್ಞಾನ, ಇಲ್ಲಿ ಸಮಾಜ ಪಾಠಗಳು ಅಂದರೆ ಸಮಾಜ ವಿಜ್ಞಾನ ಕಲಿತಿರ್ತಕ್ಕಂಥ ಶಿಕ್ಷಕರಿಗಾಗಿ ಇಲ್ಲಿ ಕೂಡ 30 ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇರುತ್ತೆ. ಹಾಗೆ ಒಟ್ಟು 30 ಅಂಕಗಳನ್ನು ಒಳಗೊಂಡಿರ್ತವೆ. ಒಟ್ಟಾರೆಯಾಗಿ ನಾವು ನೋಡೋದಾದರೆ ಎಲ್ಲ ಬಹು ಆಯ್ಕೆ ಪ್ರಶ್ನೆಗಳು 150 ಅಂಕಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನಾವು ಗಮನಿಸ್ಬೋದು. ಇಲ್ಲಿ ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ನೋಡೋದಾದರೆ ಅಲ್ಲಿ ನೀವು 1ರಿಂದ 5ನೇ ತರಗತಿಯವರೆಗೆ ಏನು ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿ ಇರುತ್ತೋ ಹಾಗೆ ಇರುತ್ತೆ. ಇಲ್ಲಿ ಭಾಷೆ 1ಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನು ಕೂಡ ಆಧರಿಸಿರುತ್ತೆ. ಹಾಗೆ ಭಾಷೆ 2ಕ್ಕೆ ಆಧರಿಸಿರ್ತಕ್ಕಂಥ ಪ್ರಶ್ನೆಗಳು ಆ ಭಾಷೆಯ ಮೂಲಭೂತ ಅಂಶಗಳು, ಸಂವಹನ ಮತ್ತು ವಿಷಯ ಗ್ರಹಿಕೆಯ ಸಾಮರ್ಥ್ಯವನ್ನು ಆಧರಿಸಿರುತ್ತೆ. ಇಲ್ಲಿ ಶಿಶು ವಿಕಸನ ಮತ್ತು ಬೋಧನಾ ಕ್ರಮದ ವಿಷಯದ ಪ್ರಶ್ನೆಗಳು ಕೂಡ 11ರಿಂದ 14 ವಯೋಮಾನದ ಮಕ್ಕಳ ಮನೋವಿಜ್ಞಾನ ಹಾಗೂ ಬೋಧನಾ ಮತ್ತು ಕಲಿಕೆಯ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಗಣಿತ, ವಿಜ್ಞಾನ ಮತ್ತು ಸಮಾಜ ಪಾಠಗಳು ಅಥವಾ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಆ ವಿಷಯದ ಮೂಲ ಪರಿಕಲ್ಪನೆಗಳು, ಸಮಸ್ಯೆಯನ್ನು ಬಿಡಿಸುವ ಸಾಮರ್ಥ್ಯ ಮತ್ತು ಭಾಷಾ ಬೋಧನಾಶಾಸ್ತ್ರದ ಅರ್ಥೈಸಿಕೊಳ್ಳುವಿಕೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗೆ ಗಣಿತ ಮತ್ತು ವಿಜ್ಞಾನ ವಿಷಯಗಳಲ್ಲಿ ಪ್ರತಿ ವಿಷಯದಲ್ಲಿ 30 ಪ್ರಶ್ನೆಗಳನ್ನು ಇರುತ್ತೆ. ವಿಭಿನ್ನ ಕಲಿಕೆ ಹಿನ್ನೆಲೆಯುಳ್ಳ ಮಕ್ಕಳ ಅವಶ್ಯಕತೆಗಳು ಹಾಗೂ ಅವರ ಕಲಿಕೆ ಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಶಿಕ್ಷಕರು ತಿಳಿದುಕೊಳ್ಳಬೇಕಾದ ಅಂಶಗಳನ್ನು ಕೂಡ ಇಲ್ಲಿ ಕೂಡ ಒಳಗೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇಲ್ಲಿ ನೆಕ್ಸ್ಟಿಗೆ ನಾವು ನೋಡೋದಾದರೆ ಇಲ್ಲಿ ಪತ್ರಿಕೆ 2ರನ್ನ ಎಲ್ಲ ಪ್ರಶ್ನೆಗಳು ಕೂಡ NCERT ರಾಜ್ಯದ 6ರಿಂದ 10ನೇ ತರಗತಿಗಳಿಗೆ ಸಂಬಂಧಿಸಿದ ಪಠ್ಯವಸ್ತುವನ್ನೇ ಆಧರಿಸಿರುತ್ತೆ. ಪ್ರಶ್ನೆಗಳ ಕಠಿಣತೆಯ ಮಟ್ಟ ಅಂದರೆ ಹಿರಿಯ ಪ್ರೌಢ ಅಂದರೆ PUC 2 ವರ್ಷದ ಹಂತಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು. ಹಾಗೆ ಪ್ರಶ್ನೆ ಪತ್ರಿಕೆಯ ಮಾಧ್ಯಮವನ್ನು ನಾವು ನೋಡ್ಬೋದು. ಅಂದರೆ ಭಾಷಾ ವಿಷಯಗಳ ಹೊರತಾಗಿ ಉಳಿದ ಎಲ್ಲ ವಿಷಯಗಳ ಪ್ರಶ್ನೆಗಳನ್ನು ಕನ್ನಡ, ಇಂಗ್ಲೀಷ್, ಉರ್ದು, ತಮಿಳು, ತೆಲುಗು, ಹಿಂದಿ ಮತ್ತು ಮರಾಠಿ ಮಾಧ್ಯಮಗಳಲ್ಲಿ ಮುದ್ರಿಸಲಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನಾವು ಗಮನಿಸ್ಬೋದು. ಆದರೆ ಅಭ್ಯರ್ಥಿಯು ಅರ್ಜಿ ಸಲ್ಲಿಸುವಾಗ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಯಾವ ಮಾಧ್ಯಮದಲ್ಲಿ ಅರ್ಜಿ ಸಲ್ಲಿಸುವಾಗ ಆಯ್ಕೆ ಮಾಡಿಕೊಂಡಿರ್ತೀರೋ ಅದೇ ಮಾಧ್ಯಮದಲ್ಲಿ ಪ್ರಶ್ನೆ ಪತ್ರಿಕೆ ಇರ್ತಕ್ಕಂಥದ್ದನ್ನು ನೀವು ಗಮನಿಸ್ಬೋದು. ಹಾಗಾಗಿ ಇಲ್ಲಿ TET ಆಕಾಂಕ್ಷಿಗಳು ಎಲ್ಲರಿಗೂ ಒಂದು ಶುಭ ಸುದ್ದಿ ಅಂತಕ್ಕಂಥದ್ದು ನಮ್ಗೆ ಈಗಾಗಲೇ ಅಧಿಸೂಚನೆಯಲ್ಲಿ ತಿಳಿದುಕೊಂಡಿದ್ದೀವಿ. ಎಲ್ಲರೂ ನಿಮ್ಮ ಒಂದು ತಯಾರಿಯನ್ನು ಈಗಾಗಲೇ ಪ್ರಾರಂಭ ಮಾಡಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾನು ಮುಂದಿನ ವಿಡಿಯೋದಲ್ಲಿ ಏನೇನಿರುತ್ತೆ ಪಠ್ಯಕ್ರಮ ಅಂದರೆ ಭಾಷೆ 1, ಭಾಷೆ 2, ಹಾಗೆ ಶಿಶು ಮನೋವಿಜ್ಞಾನ, ಹಾಗೆ
ಗಣಿತ ಮತ್ತು ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಪಾಠಗಳು ಅವುಗಳಿಗೆ ಸಂಬಂಧಪಟ್ಟಂಗೆ ಏನೆಲ್ಲ ಪಠ್ಯಕ್ರಮ ಇರುತ್ತೆ ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ಎಲ್ಲರೂ ಮುಂದಿನ ವಿಡಿಯೋವನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಇಲ್ಲಿ ಪ್ರಶ್ನೆ ಪತ್ರಿಕೆಯ ಮಾಧ್ಯಮವನ್ನು ನೀವು ನೀಟಾಗಿ ಪರೀಕ್ಷೆ ಇಲ್ಲಿ ಅಪ್ಲಿಕೇಶನ್ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ, ಆನ್ಲೈನಲ್ಲಿ ಅಪ್ಲಿಕೇಶನ್ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೀವು ಸರಿಯಾಗಿ ಗಮನಿಸಬೇಕಾಗುತ್ತೆ. ಇಲ್ಲಿ ಆನ್ಲೈನ್ ಅರ್ಜಿಯನ್ನು ನಾವು ಯಾವಾಗಿಂದ ಪ್ರಾರಂಭ ಮಾಡ್ತಾರೆ ಅನ್ನೋದಾದರೆ 23/10/2025ರಿಂದ 9/11/2025 ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನಿಮಗೆ ದಿನಾಂಕವನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಶುಲ್ಕ ಪಾವತಿಸಲು ಕೊನೆಗೆ ದಿನಾಂಕ ಯಾವುದು ಅಂದರೆ 10/11/2025. ಹಾಗೆ ಪ್ರವೇಶ ಪತ್ರವನ್ನು ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಬೇಕು ಹಾಗಾದರೆ ನಾವು ಅನ್ನೋದಾದರೆ 1/12/2025ರಿಂದ ನೀವು 7/12/2025 ನೀವೇನು ಮಾಡಬೇಕು, ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಹಾಗೆ ಪರೀಕ್ಷೆ ದಿನಾಂಕ ನಾವು ನೋಡೋದಾದರೆ 7/12/2025 ಭಾನುವಾರ. ಪರೀಕ್ಷಾ ಕೇಂದ್ರ ನೀವು ಪ್ರವೇಶ ಪತ್ರದಲ್ಲಿ ಎಲ್ಲಿ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡ್ಕೊಂಡಿರ್ತೀರೋ ಅಲ್ಲಿ ಏನು ಪ್ರವೇಶ ಪತ್ರದಲ್ಲಿ ಅಲ್ಲಿ ಮುದ್ರಿತವಾಗಿರ್ತಕ್ಕಂಥ ಆ ಒಂದು ಪರೀಕ್ಷಾ ಕೇಂದ್ರ ಅಲ್ಲಿ ಇರುತ್ತೆ. ಪರೀಕ್ಷೆ ದಿನದಂದು ತರಬೇಕಾದ ವಸ್ತುಗಳು ಅಂದರೆ ಪ್ರವೇಶ ಪತ್ರ